Hello dear students. So yesterday we studied about preparation of alcohol. Okay. So in the end we come across with hydroboration and oxidation. Okay. So just I want to revise that. ಇದಾದಮೇಲೆ ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಹೈಡ್ರೋಬೋರೇಷನ್ ಮತ್ತು ಆಕ್ಸಿಡೇಷನ್ ರಿಯಾಕ್ಷನ್ ನಮ್ಮ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ನಲ್ಲಿ ಇನ್ನೂವರೆಗೆ ಕೇಳಿಲ್ಲ ಇದನ್ನು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಬೇಕಾಗುತ್ತೆ. ಸೊ ನಿನ್ನೆ ನೋಡಿದ್ವಿ ನಾವು. ಸೊ ಇಲ್ಲಿ ಈಥೀನ್ ತೊಗೋಬೋದು ಅಥವಾ ಪ್ರೋಪೀನ್ ತೊಗೋಬೋದು, ಯಾವುದೇ ಅಲ್ಕಿನ್ ತೊಗೋಬೋದು. ಓಕೆ, ವೆನ್ ಇಟ್ ರಿಯಾಕ್ಟ್ಸ್ ಟು ಡೈಬೋರೆನ್. ಓಕೆ, ಸೊ ಅದು ಯಾವುದು ಅಲ್ಕಲೈನ್ ಹೈಡ್ರೋಜನ್ ಪೆರಾಕ್ಸೈಡ್ ಬೇಕಾಗತ್ತೆ, ಆಮೇಲೆ ವಾಟರ್ ಆ್ಯಡ್ ಮಾಡಬೇಕು. ಸೊ ಹೈಡ್ರಾಲಿಸಿಸ್. ಸೊ ಯು ವಿಲ್ ಗೆಟ್ 3 ಆಲ್ಕೋಹಾಲ್ 3 moles ಆಫ್ ಆಲ್ಕೋಹಾಲ್ ಬರುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ ಬೇಸಿಕಲಿ BH3 ಅಂತ ಏನಿದೆ. ಓಕೆ, ಇಲ್ಲಿರುವಂಥ H, ಈ 3 H ಏನುಂಟು, ಸೊ ಇದೆಲ್ಲ ಆ ಅಲ್ಕೀನ್ನಲ್ಲಿ. ಸಪೋಸ್ ಇಫ್ ಯು ಆರ್ ಟೇಕಿಂಗ್ ಪ್ರೋಪೀನ್ ಇದ್ದಿದ್ದು ಈ ಒಂದು H ಇಲ್ಲಿ ಬಂತು, ಅದು ಪ್ರೋಪೈಲ್ ಗ್ರೂಪ್ ಆಗಿ ಕನ್ವರ್ಟ್ ಆಯಿತು. ಓಕೆ, ಸಿಮಿಲರ್ಲಿ ಇಫ್ ಯು ಟೇಕ್ ಅನದರ್ ಪ್ರೋಪೀನ್. ಓಕೆ, ಈಗ ನೀವು ಮತ್ತೊಂದು ಪ್ರೋಪೀನ್ ನೀವು ತೊಗೊಂಡ್ರಿ ಹೇಳಾದರೆ, ಸೊ ಇಲ್ಲಿಂದ ಮತ್ತೊಂದು H ಬಂತು, ಪ್ರೋಪೀನ್ ಇದ್ದಿದ್ದು ಪ್ರೋಪೈಲ್ ಗ್ರೂಪ್ ಆಗಿ ಕನ್ವರ್ಟ್ ಆಯಿತು. ಇದು ಮತ್ತೊಂದು ಪ್ರೋಪೀನ್ ಏನಿದೆ, ಅಗೇನ್ ಪ್ರೋಪೀನ್ ಇದ್ದಿದ್ದು ಅದು ಪ್ರೋಪೈಲ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಬೋರೆನ್ನಲ್ಲಿರುವಂಥ ಹೈಡ್ರೋಜನ್ ಎಲ್ಲ ಪ್ರೋಪೀನ್ ಅಥವಾ ನೀವು ಯಾವುದೇ ಕರೆಸ್ಪಾಂಡಿಂಗ್ ಅಲ್ಕಿನ್ ತೊಗೊಂಡ್ರು ಕರೆಸ್ಪಾಂಡಿಂಗ್ ಅಲ್ಕೈಲ್ ಗ್ರೂಪ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಫರ್ದರ್ ಫೈನಲಿ ಸೊ ಯು ವಿಲ್ ಗೆಟ್ OH. ಓಕೆ, OH ಅಂತ ಆ್ಯಡ್ ಆಗಿ ಯು ವಿಲ್ ಗೆಟ್ ಆಲ್ಕೋಹಾಲ್. ಬಟ್ ಇದನ್ನು ನಾವು ಹೇಗೆ ನೋಡ್ತೇವೆ ಅಂತ ಕೇಳಿದರೆ, ಆ್ಯಕ್ಚುಲಿ ದಿಸ್ ರಿಯಾಕ್ಷನ್ ಅಥವಾ ಆಲ್ಕೋಹಾಲ್ ಏನು ಬಂತು, ದಟ್ ಆಲ್ಕೋಹಾಲ್ ಫಾಲೋ ಮಾರ್ಕೋನಿಕಾಫ್ಸ್ ರೂಲ್. ಓಕೆ, ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಬಂದಿರುತ್ತೆ. ಸೊ CH3 CH ಡಬಲ್ ಬಾಂಡ್ CH2 ಹೀಗಿದೆ ಅಂತ ಇಟ್ಕೊಳ್ರಿ. ಸೊ ಡೋಂಟ್ ಬಾದರ್ ಅಬೌಟ್ ಒರಿಜಿನಲ್ ಮೆಕ್ಯಾನಿಸಮ್. ನೀವೇನು ಥಿಂಕ್ ಮಾಡಬೇಕು, ಸೊ ನಿಮ್ಗೆ ಈ ಹೋಲ್ ಕಾಂಬಿನೇಷನಿಂದ, ಓಕೆ, ನಿಮಗೆ ಈ ಹೋಲ್ ಕಾಂಬಿನೇಷನಿಂದ ನಿಮ್ಮ ಕೈಲಿ ಒಂದು H+ ಒಂದು OH- ಇತ್ತಂತ ಹಿಂಗೆ ಕನ್ಸಿಡರ್ ಮಾಡಿದರೆ, ಆವಾಗ ನಿಮಗೆ ಈಗ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಹೋಗಿದ್ರೆ, ಓಕೆ, ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಹೋಗಿದ್ರೆ, ಸೊ ಯು ವಿಲ್ ಗೆಟ್ ಪ್ರೋಪೇನ್ ಟು ಆಲ್. ಓಕೆ, ಯು ವಿಲ್ ಗೆಟ್ ಪ್ರೋಪೇನ್ ಟು ಆಲ್. ಬಟ್ ಈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮಾತ್ರ ಇದರ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ, ಇಟ್ ಫಾಲೋ ಆ್ಯಂಟಿ ಮಾರ್ಕೋನಿಕಾಫ್ಸ್ ಪ್ರಾಡಕ್ಟ್, ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂತ ಹೇಳ್ರಿ. ಸೊ ನಿಮಗೆ ಮಾರ್ಕೋನಿಕಾಫ್ಸ್ ರೂಲ್ ಅಗೇನ್ಸ್ಟ್ ಆ್ಯಡ್ ಮಾಡ್ತಾ ಹೋದಾಗ ನಿಮ್ಗೆ ಯಾವ ಆಲ್ಕೋಹಾಲ್ ಬರುತ್ತೋ ಸೊ ಅದು ನಿಮ್ಮ ಪ್ರಾಡಕ್ಟ್ ಆಗಿರಬೇಕು. ಓಕೆ, ಸೊ ಪರ್ಟಿಕ್ಯುಲರ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸಪೋಸ್ ಈಗ CH2 ಡಬಲ್ ಬಾಂಡ್ C, ಇಲ್ಲೊಂದು CH3 ಇಡ್ತೇನೆ ನಾನು, ಇಲ್ಲೊಂದು CH2, ಇಲ್ಲೊಂದು CH3 ಹೀಗಿಟ್ಟೆ. ಸೊ ಇದಕ್ಕೆ BH3 ಕೊಟ್ಟಿದ್ದಾರೆ, H2O2 OH- ಪ್ಲಸ್ ವಾಟರ್ ಹೀಗೆ ಕೊಟ್ಟರೆ ವಿಚ್ ಈಸ್ ದ ಮೇನ್ ಪ್ರಾಡಕ್ಟ್ ಅಂತ ಕೇಳ್ಬೋದು. ಆವಾಗ ನೀವೇನು ಥಿಂಕ್ ಮಾಡಬೇಕು, ಈ ಹೋಲ್ ಕಾಂಬಿನೇಷನಿಂದ ನಿಮ್ಮ ಕೈಯಲ್ಲಿ ಒಂದು H+ ಒಂದು OH- ಇದೆ ಅಂತ ಥಿಂಕ್ ಮಾಡಿರಿ. ಓಕೆ, ಮಾರ್ಕೋನಿಕಾಫ್ಸ್ ರೂಲ್ ಅಪ್ಲೈ ಮಾಡಿದ್ದಿದ್ರೆ ನೆಗೆಟಿವ್ ಪಾರ್ಟಿಕಲ್ ಹೋಗಿಬಿಟ್ಟು ಕಡಿಮೆ ಹೈಡ್ರೋಜನ್ ಇರೋ ಡಬಲ್ ಬಾಂಡೆಡ್ ಕಾರ್ಬನ್ನಿಗೆ ಹೋಗಿ ಆ್ಯಡ್ ಆಗಬೇಕಿತ್ತು, ಹೈಡ್ರೋಜನ್ ಹೋಗಿ ಸೊ ಜಾಸ್ತಿ ಹೈಡ್ರೋಜನ್ ಇರುವಂಥ ಡಬಲ್ ಬಾಂಡೆಡ್ ಕಾರ್ಬನ್ನಿಗೆ ಆ್ಯಡ್ ಆಗಬೇಕಿತ್ತು. ಬಟ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಪ್ಲೈ ಆಗುತ್ತೆ. ಸೊ ಅದರ ರಿವರ್ಸ್. ಓಕೆ, ಅದರ ರಿವರ್ಸ್ ಅಂತ ಹೇಳಿದರೆ ಈಗ OH- ಹೋಗ್ಬಿಟ್ಟು ಇದಕ್ಕೆ ಹೋಗಿ ಆ್ಯಡ್ ಆಗಬೇಕು, H+ ಹೋಗ್ಬಿಟ್ಟು ಇದಕ್ಕೆ ಹೋಗಿ ಆ್ಯಡ್ ಆಗಬೇಕು. ಸೊ ದ್ಯಾಟ್ the alcohol formed is this. Okay, so ಇಲ್ಲೊಂದು CH2, ಇಲ್ಲೊಂದು CH, ಇಲ್ಲೊಂದು CH3, ಸೊ ಇಲ್ಲೊಂದು CH2, ಇಲ್ಲೊಂದು CH3. ಓಕೆ, ಹಾಗಾಗಿ ಆ್ಯಂಟಿ ಮಾರ್ಕೋನಿಕಾಫ್ಸ್ ಎಡಿಷನ್ ಪ್ರಕಾರ ಈ ರಿಯಾಕ್ಷನ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ರಿ. ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಅಲ್ಲ, ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಓಕೆ, ಸೊ ಥಿಯರಿ ಪಾಯಿಂಟ್ ಆಫ್ ವ್ಯೂ ನಾಟ್ ಮಚ್ ಇಂಪಾರ್ಟೆಂಟ್. ಇನ್ನೂವರೆಗೆ ಇದು ನಮ್ಮ ಕರ್ನಾಟಕ ಥಿಯರಿ ಎಕ್ಸಾಮ್ಸ್ನಲ್ಲಿ ಇನ್ನೂ ಕೇಳಿದ್ದಿಲ್ಲ. ಎಲ್ಲರೂ ಮಿಡ್ ಟರ್ಮ್ನಲ್ಲಿ ಕೇಳ್ಬೋದು, ಬಟ್ ನಾಟ್ ಇನ್ ಅವರ್ ಮೇನ್ ಎಕ್ಸಾಮ್ಸ್ ಆರ್ ಇನ್ ಪ್ರಿಪ್ರೇಟರಿ. ಓಕೆ, ಸೊ ನೆಕ್ಸ್ಟ್
let us discuss physical properties. Physical properties of alcohol. Okay, physical properties of alcohol. So ಆಲ್ಕೋಹಾಲ್ಸ್ ಎಲ್ಲ ನೋಡ್ಲಿಕ್ಕೆ ಹೇಗಿದೆ, ಮೆಲ್ಟಿಂಗ್ ಪಾಯಿಂಟ್ ಹೇಗುಂಟು, ಬಾಯ್ಲಿಂಗ್ ಪಾಯಿಂಟ್ ಹೇಗಿದೆ, ಸಾಲ್ಯುಬಿಲಿಟಿ ಹೇಗಿದೆ, ಈ ಟೈಪ್ ಕಾನ್ಸೆಪ್ಟ್ಸನ್ನು ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಸ್ಟಡಿ ಮಾಡೋದಿದೆ. ಸೊ ಆಲ್ಕೋಹಾಲ್ಸ್ ಆರ್ ಬೇಸಿಕಲಿ ಲಿಕ್ವಿಡ್ಸ್. ಇನಿಷಿಯಲ್ ಫ್ಯೂ ಮೆಂಬರ್ಸ್ ಆರ್ ಲಿಕ್ವಿಡ್ಸ್. ಆ್ಯಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್ ದೇ ಆರ್ ಸಾಲಿಡ್ಸ್. ಓಕೆ, ಸಾಲಿಡ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಇನಿಷಿಯಲ್ ಮೆಂಬರ್ ಅಂತಂದರೆ ಮೀಥೆನಾಲ್. ಓಕೆ, ಮೀಥೆನಾಲ್ ಲಿಕ್ವಿಡ್, ಹೈಲಿ ಪಾಯ್ಸನಸ್. ಓಕೆ, ಸೊ ಸ್ಮಾಲ್ ಎಕ್ಸ್ಟೆಂಟ್ನಲ್ಲಿ ಕನ್ಸ್ಯೂಮ್ ಮಾಡಿದರೆ ಬ್ಲೈಂಡ್ನೆಸ್, ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಟ್ನಲ್ಲಿ ಕನ್ಸ್ಯೂಮ್ ಮಾಡಿದರೆ ಈವನ್ ಡೆತ್ ಕೂಡ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಈಥೈಲ್ ಆಲ್ಕೋಹಾಲ್, ವೆರಿ ಫೇಮಸ್. ಡ್ರಿಂಕಿಂಗ್ ಪರ್ಪಸ್ ಜಾಸ್ತಿ ಯೂಸ್ ಆಗೋದಂತೂ ಎಲ್ಲರಿಗೂ ಗೊತ್ತಿದೆ. ಓಕೆ, ಈವನ್ ಪ್ರೊಪೈಲ್ ಆಲ್ಕೋಹಾಲ್ ಬೇರೆ ಬೇರೆ ಪರ್ಪಸ್ ಯೂಸ್ ಆಗುತ್ತೆ. ಈಗ ಇವರ ಸೊಲ್ಯುಬಿಲಿಟಿ ಮೇನ್ ಇಂಪಾರ್ಟೆಂಟ್. ಸೊಲ್ಯುಬಿಲಿಟಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಿದ್ದರೆ ಆಲ್ಕೋಹಾಲ್ಸ್ are soluble in water. Why? Okay, ಈ ಟೈಪ್ ಕ್ವಶನ್ ಇರುತ್ತೆ. ಆಲ್ಕೋಹಾಲ್ಸ್ ಆರ್ ಸೊಲ್ಯುಬಲ್ ಇನ್ ವಾಟರ್. ವೈ? ಜಸ್ಟ್ 2 word ಆನ್ಸರ್ ಬರೀಬೇಕು. ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಓಕೆ, ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಏನೇ ಹೈಡ್ರೋಜನ್ ಬಾಂಡಿಂಗ್? ಸೊ ಆಲ್ಮೋಸ್ಟ್ ಸುಮಾರು ಸಾಲ್ಯುಬಿಲಿಟಿ ಕೇಸಸ್ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳಿದರೆ, ಲುಕ್, ವಾಟರ್ ಯಾವುದೇ ರೀತಿ ಕಾರ್ಬನ್ ಕಂಟೆಂಟ್ ಇಲ್ಲ ಅಂದರೆ ವಾಟರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಇನ್ಆರ್ಗ್ಯಾನಿಕ್. ಓಕೆ, ಸೊ ಯಾವುದಾದ್ರೂ ಸಾಲ್ಟ್ ಕನ್ಸಿಡರ್ ಮಾಡ್ತಾ ಹೋಗುವ NaCl, KCl, KBr, ಓಕೆ, NaBr, AgCl, NH4Cl, calcium carbonate, whatever, all these are also considered as inorganic. Okay, so water inorganic, salts are also inorganic friends, and all salts are soluble in water. But when it comes to organic molecules ಅಂತ ಹೇಳಿದ್ರೆ, ಈಗ ಕಾರ್ಬನ್ ಕಂಟೆಂಟ್ ಇರುವಂಥದ್ದು, ಸೇ ಬೆನ್ಸಿನ್, ವೆದರ್ ಬೆನ್ಸಿನ್ is soluble in water? So no, it's not. Okay, so ಬೇರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಸೇ ಟಾಲಿನ್. Okay, whether ಟಾಲಿನ್ is soluble in water? No, it's not. Okay, whether alcohol is soluble in water? Yes, it's soluble. Okay, the main reason is alcohols forms hydrogen bonding. Okay, hydrogen bonding. ಈಗ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ವಾಟರ್ನಲ್ಲಿ ಸೊಲ್ಯುಬಲ್ ಆಗಬೇಕು ಅಂದರೆ, ಸೊ ದಟ್ ಶುಡ್ ಬಿ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಬಗ್ಗೆ ಭಾಳ ಡಿಟೇಲ್ ಆಗಿ ಹೋಗಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ಐ ಥಿಂಕ್ ಫಸ್ಟ್ PUದಲ್ಲಿ ನೀವು ಸ್ಟಡಿ ಮಾಡಿದಿರಿ, ಬಟ್ ಒಂದ್ಸಲ ರಿವೈಸ್ ಮಾಡಿಕೊಡುವ. ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು ಅಂತಂದರೆ ದಟ್ ಶುಡ್ ಬಿ ಹೈಡ್ರೋಜನ್. ಆ ಹೈಡ್ರೋಜನ್ ಏನುಂಟು, ಸೊ ನಮ್ಮ ಹೋಲ್ ಪೀರಿಯಾಡಿಕ್ ಟೇಬಲಿನ 3 ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಜೊತೆಗೆ ಬಾಂಡ್ ಹಾಕ್ಕೊಂಡಿರಬೇಕು. ಐದರ್ ಇಟ್ ಶುಡ್ ಬಿ ಬಾಂಡೆಡ್ ವಿತ್ ಫ್ಲೋರಿನ್, ಆರ್ ಇಟ್ ಶುಡ್ ಬಿ ಬಾಂಡೆಡ್ ವಿತ್ ಆಕ್ಸಿಜನ್, ಆರ್ ಇಟ್ ಶುಡ್ ಬಿ ಬಾಂಡೆಡ್ ವಿತ್ ನೈಟ್ರೋಜನ್. ಓಕೆ, ಇವು ಮೂರರಲ್ಲಿ ಯಾವುದಾದ್ರೂ ಒಬ್ಬರ ಜೊತೆ ಬಾಂಡ್ ಹಾಕ್ಕೊಂಡಿರಬೇಕು. ಈಗ ಇಲ್ಲಿ ಹೈಡ್ರೋಜನ್ ಏನುಂಟು, ಅದು ಆಕ್ಸಿಜನ್ ಜೊತೆ ಬಾಂಡ್ ಹಾಕ್ಕೊಂಡಿದೆ. ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಆಕ್ಸಿಜನ್ ನಮ್ಮ ಸೆಕೆಂಡ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಪೀರಿಯಾಡಿಕ್ ಟೇಬಲ್ನಲ್ಲಿ, ಅದು ಸೊ ತನ್ನ ಹತ್ರ ಈ ಬಾಂಡ್ನಲ್ಲಿರುವಂಥ ಎಲೆಕ್ಟ್ರಾನ್ನ ಅಟ್ರಾಕ್ಟ್ ಮಾಡ್ಕೋತಾ ಇರುತ್ತೆ. ಸೊ ಆಕ್ಸಿಜನ್ ಮೇಲೆ ಮೈನಸ್ ಚಾರ್ಜ್ ಕ್ರಿಯೇಟ್ ಆಗಿರುತ್ತೆ, ಹೈಡ್ರೋಜನ್ ಮೇಲೆ ಪ್ಲಸ್ ಚಾರ್ಜ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಈ ಪಾಸಿಟಿವ್ ಚಾರ್ಜ್ ಏನು ಕ್ರಿಯೇಟ್ ಆಯಿತು, ಸೊ ಸ್ಲೈಟ್ ಪಾಸಿಟಿವ್ ಚಾರ್ಜ್, ಓಕೆ, ಡೆಲ್ಟಾ ಪ್ಲಸ್ ಅಂತ ಬರ್ತೇವೆ, ಡೈರೆಕ್ಟ್ ಪ್ಲಸ್ ಚಾರ್ಜ್ ಬರೀಲಿಕ್ಕೆ ಹೋಗಬೇಡ್ರಿ. ಸೊ ಯಾವಾಗ ಅದಕ್ಕೆ ನೀವೀಗ ವಾಟರ್ ಆ್ಯಡ್ ಮಾಡ್ತೀರೋ, ವಾಟರ್ನಲ್ಲೂ ಅಗೇನ್ ಸೇಮ್ ಥಿಂಗ್, ಆಕ್ಸಿಜನ್ ಹೈಡ್ರೋಜನ್ನಲ್ಲಿರೋ ಎಲೆಕ್ಟ್ರಾನ್ನ ವಿಡ್ರಾ ಮಾಡಿರುತ್ತೆ, ಡೆಲ್ಟಾ ಮೈನಸ್ ಡೆಲ್ಟಾ ಪ್ಲಸ್ ಆಗಿರುತ್ತೆ. ಮತ್ತೊಂದು ಬಾಂಡಿಂದ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಬೋದು, ಅದು ಡೆಲ್ಟಾ ಮೈನಸ್ ಡೆಲ್ಟಾ ಪ್ಲಸ್ ಅಂತ ಬರೀತೇವೆ. ಸೊ ದಿಸ್ ಪ್ಲಸ್ ಚಾರ್ಜ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್ ನೆಗೆಟಿವ್ ಚಾರ್ಜ್. Okay, so this negative charge is get attracted towards the hydrogen of water. Okay, ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಮತ್ತೊಂದು ವಾಟರ್ ಇದೆ ಅಂತ ಇಟ್ಕೊಂಡ್ರೆ ಅದಕ್ಕೆ ಅಟ್ರಾಕ್ಟ್ ಆಗಿರುತ್ತೆ. ಸೊ ಯು ವಿಲ್ ಫೈಂಡ್ ಲಾಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ವಾಟರ್ ಜೊತೆಗೆ ಸೊಲ್ಯುಬಲ್ ಆಗಬೇಕು ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು. ಸೊ ಆಲ್ಕೋಹಾಲ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್. ಸೊ ದೇರ್ ಫೋರ್ ಆಲ್ಕೋಹಾಲ್ಸ್ ಆರ್ ಈಸಿಲಿ ಸೊಲ್ಯುಬಲ್ ಇನ್ ವಾಟರ್. ಓಕೆ, ಸೊ ಆಲ್ಕೋಹಾಲ್ ವಾಟರ್ನಲ್ಲಿ ಸೊಲ್ಯುಬಲ್ ಆಗಿದೆ. ಸಿಮಿಲರ್ಲಿ alcohols are having very high boiling point, but ನಮ್ಮ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ ಅಂತ ಎಲ್ಲ ಆಲ್ಕೋಹಾಲ್ ಸಾಲ್ಯುಬಲ್ ಆಗುತ್ತೆ ಅಂತ ಅಲ್ಲ ಮೀನಿಂಗ್. ಸೊ ಯಾವುದೋ ಒಂದು ಬಲ್ಕಿ ಆಲ್ಕೋಹಾಲ್ ಕೊಟ್ಬಿಟ್ರು,
ಅಥವಾ ಮೋರ್ ದ್ಯಾನ್ 5 ಕಾರ್ಬನ್ ಆಟಮ್ ಆರ್ 6 ಕಾರ್ಬನ್ ಆಟಮ್ ಇರುವಂಥ ಆಲ್ಕೋಹಾಲ್ ಕೊಟ್ಬಿಟ್ಟು ವೆದರ್ ಇಟ್ ಈಸ್ ಸೊಲ್ಯುಬಲ್ ಇನ್ ವಾಟರ್ ಅಂತ ಕೇಳಿದ್ರೆ, ಆ್ಯಸ್ ದ ನಂಬರ್ ಆಫ್ ಕಾರ್ಬನ್ ಲೆಂತ್ ಇನ್ಕ್ರೀಸಸ್, ಓಕೆ, ಆ್ಯಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ದ ಎಕ್ಸ್ಟೆಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಡಿಕ್ರೀಸಸ್, ದಟ್ ಫಾರ್ ದರ್ ಸೊಲ್ಯುಬಿಲಿಟಿ ಆಲ್ಸೋ ಗ್ರ್ಯಾಜುವಲಿ ಡಿಕ್ರೀಸಸ್. ಆಲ್ಕೋಹಾಲ್ಸ್ ಆರ್ ಸೊಲ್ಯುಬಲ್ ಇನ್ ವಾಟರ್ ಅಂತಂದರೆ ಎಲ್ಲ ಹೋಲ್ಸೇಲ್ ಎಷ್ಟು ಆಲ್ಕೋಹಾಲ್ ಉಂಟು ವರ್ಲ್ಡ್ನಲ್ಲಿ ಅದಷ್ಟು ಸೊಲ್ಯುಬಲ್ ಅಂತ ಅಲ್ಲ ಮೀನಿಂಗ್. ಸೊ ಇನಿಷಿಯಲಿ ವೆರಿ ಫ್ಯೂ ಮೆಂಬರ್ಸ್ ಏನಿದ್ದಾರೆ, ಸೊ ದೇ ಆರ್ ಸೊಲ್ಯುಬಲ್ ಇನ್ ವಾಟರ್. ಸೊ ದ್ಯಾಟ್ ಮಚ್ ಈಸ್ ಇನಫ್ ಫಾರ್ ಅಸ್. ಓಕೆ, ನಮ್ಮ ಈಗ ಲ್ಯಾಬ್ನಲ್ಲಿ ಏನು ಕೆಮಿಕಲ್ಸ್ ಬೇಕಾಗುತ್ತೋ, ಯಾವ ಆಲ್ಕೋಹಾಲ್ ಬೇಕಾಗುತ್ತೋ, ಸೊ ಇನಿಷಿಯಲ್ ಫ್ಯೂ ಮೆಂಬರ್ಸನ್ನು ಯೂಸ್ ಮಾಡೋದು ಸ್ವಲ್ಪ ಜಾಸ್ತಿ. ಸೊ ದೇ ಆರ್ ಕ್ವೈಟ್ ಸಾಲ್ಯುಬಲ್ ಇನ್ ವಾಟರ್. ಸೊ ಅಷ್ಟು ಸಾಕಾಗಿರುತ್ತೆ. ಸೊ ನೆಕ್ಸ್ಟ್ ಈಗ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಬರುವ. ಓಕೆ, ವೆನ್ ಇಟ್ ಕಮ್ಸ್ ಟು ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಏನಿದೆ, ಆ ಬಾಯ್ಲಿಂಗ್ ಪಾಯಿಂಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೈಡ್ರೋಜನ್ ಬಾಂಡಿಂಗ್. ಓಕೆ, ಹೈಡ್ರೋಜನ್ ಬಾಂಡಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. CH3 CH2OH ಒಂದು ಇಥೈಲ್ ಆಲ್ಕೋಹಾಲ್. ಓಕೆ, ಲೆಟ್ಸ್ ಟೇಕ್ ಎನ್ ಇಥೈಲ್ ಆಲ್ಕೋಹಾಲ್ ಎಕ್ಸಾಂಪಲ್. ಈಗ ಇಥೈಲ್ ಆಲ್ಕೋಹಾಲ್, ಅದರ ಪಕ್ಕದಲ್ಲಿ ಮತ್ತೊಂದು ಇಥೈಲ್ ಆಲ್ಕೋಹಾಲ್ ಮಾಲಿಕ್ಯೂಲ್ ಹೀಗಿದೆ ಅಂತ ಇಟ್ಕೊಳ್ಳುವ. ಅದರ ಪಕ್ಕದಲ್ಲಿ ಮತ್ತೊಂದು ಇಥೈಲ್ ಆಲ್ಕೋಹಾಲ್ ಮಾಲಿಕ್ಯೂಲ್ ಹೀಗಿದೆ ಅಂತ ಇಟ್ಕೊಳ್ಳುವ. ಸೊ ಲೆಕ್ಕ ಮಾಡಿ ಒಂದೇ ಇಥೈಲ್ ಆಲ್ಕೋಹಾಲ್ ಇರ್ತಲ್ಲ. ಸೊ ಇಲ್ ಫೈಂಡ್ ಲಾಟ್ ಆಫ್ ಇಥೈಲ್ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್. ಓಕೆ, ಇಥೈಲ್ ಆಲ್ಕೋಹಾಲ್ ಕನ್ಸಿಡರ್ ಮಾಡುವ. ಈಗ ಇಥೈಲ್ ಆಲ್ಕೋಹಾಲ್ ಈ ಟೈಪ್ ಕನ್ಸಿಡರ್ ಮಾಡಿದರೆ ಆವಾಗ in between these ethyl alcohol molecule there exists hydrogen bonding. ಈ ಆಕ್ಸಿಜನ್ ಈ ಹೈಡ್ರೋಜನ್ಗೆ, ಈ ಆಕ್ಸಿಜನ್ ಈ ಹೈಡ್ರೋಜನ್ಗೆ, ಈ ಆಕ್ಸಿಜನ್ ಈ ಹೈಡ್ರೋಜನ್ಗೆ. ಸೊ ವಿಲ್ ಫೈಂಡ್ ಲಾಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಇನ್ ಬಿಟ್ವೀನ್. ಈಗ ನೀವು ಇದನ್ನು ಬಾಯ್ಲ್ ಮಾಡಲಿಕ್ಕೆ ಸಪ್ಲೈ ಮಾಡಿರೋಂಥ ಹೀಟ್ ಏನಾಗಿದೆ, ಓಕೆ, ನೀವು ಬಾಯ್ಲ್ ಮಾಡಲಿಕ್ಕೆ ಅಂತ ಸಪ್ಲೈ ಮಾಡಿರೋಂಥ ಹೀಟ್, ಫಸ್ಟ್ ಆಫ್ ಆಲ್ ದಟ್ ಹೀಟ್ ಬ್ರೇಕ್ಸ್ ದಿಸ್ ಸ್ಮಾಲ್ ಹೈಡ್ರೋಜನ್ ಬಾಂಡಿಂಗ್. ಓಕೆ, ಹೈಡ್ರೋಜನ್ ಬಾಂಡಿಂಗ್ ಬ್ರೇಕ್ ಆಗಲಿಕ್ಕೆ ಯೂಸ್ ಮಾಡುತ್ತೆ. ಓಕೆ, ಸೊ ಈಗ ಈ ಬಾಂಡ್ ಬ್ರೇಕ್ ಆಯಿತು, ಈ ಬಾಂಡ್ ಬ್ರೇಕ್ ಆಯಿತು. ಸೊ ದೆನ್ ಓನ್ಲಿ ದಿಸ್ ಮಾಲಿಕ್ಯೂಲ್ ವಿಲ್ ವೇಪರೈಸ್, ಇಸಂಟ್ ಇಟ್? ಸೊ ಈ ವೇಪರೈಸ್ ಆಗಲಿಕ್ಕೆ, ಆಲ್ಕೋಹಾಲ್ ವೇಪರೈಸ್ ಆಗಲಿಕ್ಕೆ ನೀವು ಸಪ್ಲೈ ಮಾಡೋಂಥ ಹೀಟ್ ಖಾಲಿ ಆಗಿಬಿಡೋದಕ್ಕೆ ಅಷ್ಟು ಬೇಗನೆ ಇದು ಬಾಯ್ಲಿಂಗ್ ಪಾಯಿಂಟ್ಗೆ ರೀಚ್ ಆಗೋದಿಲ್ಲ, ಸ್ವಲ್ಪ ಲೇಟಾಗಿ ಬಾಯ್ಲಿಂಗ್ ಪಾಯಿಂಟಿಗೆ ರೀಚ್ ಆಗುತ್ತೆ. ಸೊ ದ್ಯಾರ್ ಫೋರ್ ಆಲ್ಕೋಹಾಲ್ಸ್ ಏನುಂಟು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ, ಓಕೆ, ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಈಗ 4 ಆಪ್ಷನ್ ಕೊಟ್ಬಿಟ್ರು. 4 ಆಪ್ಷನ್ ಕೊಟ್ಟು ಈಗ ಆಲ್ಡಿಹೈಡ್ ಒಂದು ಆಪ್ಷನ್ನಲ್ಲಿದೆ, ಒಂದು ಆಪ್ಷನ್ನಲ್ಲಿ ಈಥರ್ ಇದೆ, ಇನ್ನೊಂದು ಆಪ್ಷನ್ನಲ್ಲಿ ಆಲ್ಕೋಹಾಲ್ ಇದೆ, ಮತ್ತೊಂದು ಆಪ್ಷನ್ನಲ್ಲಿ ಹೈಡ್ರೋಕಾರ್ಬನ್ ಯಾವುದನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ರಿ. ಆವಾಗ ಸೊ ಕಂಪ್ಯಾರಬಲ್ ಮಾಸ್ ಇರಬೇಕು. ಓಕೆ, ಯಾವ್ಯಾವುದೋ ಹೆವಿ ವೇಟ್ ಇರುವಂಥದ್ದು ಒಂದು ಕಡೆ, ಇನ್ನೊಂದು ಲೆಸ್ ವೇಟ್ ಇರುವಂಥದ್ದು ಒಂದು ಕಡೆ, ಈ ಟೈಪ್ ಮಾಡಬೇಡ್ರಿ. ಸೊ ಕಂಪ್ಯಾರಬಲ್ ಕಂಪ್ಯಾರಬಲ್ ಮಾಲಿಕ್ಯುಲರ್ ವೇಟ್ ಇರುವಂಥ ಮಾಲಿಕ್ಯೂಲ್ಸ್ ಕೊಟ್ಬಿಟ್ಟು ವಿಚ್ ಒನ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಎಮಂಗ್ ದೀಸ್ ಅಂತ ಕೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಆಲ್ಕೋಹಾಲ್ ಅಂತ ಟಿಕ್ ಮಾಡ್ಲಿಕ್ಕೆ ಅಡ್ಡಿಲ್ಲ. ಬಿಕಾಸ್ ಆಲ್ಕೋಹಾಲ್ಸ್ ಆರ್ ಹ್ಯಾವಿಂಗ್ ವೆರಿ ಹೈ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಟು ಆಲ್ಡಿಹೈಡ್, ಕಂಪೇರ್ ಟು ಈಥರ್, ಕಂಪೇರ್ ಟು ಹೈಡ್ರೋಕಾರ್ಬನ್. ಬಿಕಾಸ್ ಆಲ್ಡಿಹೈಡ್ ಅಥವಾ ಈಥರ್ ಅಥವಾ ಹೈಡ್ರೋಕಾರ್ಬನ್ನಲ್ಲಿ ಯು ವೋಂಟ್ ಫೈಂಡ್ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. CH3C ಡಬಲ್ ಬಾಂಡ್ OH, ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಎನ್ ಆಲ್ಡಿಹೈಡ್. ಅಥವಾ CH3OCH3, ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಈಥರ್. ಹೈಡ್ರೋಕಾರ್ಬನ್ನಲ್ಲಂತೂ ಆಕ್ಸಿಜನ್ನೇ ಇಲ್ಲ, ಹಾಗಾಗಿ ನೋ ಕ್ವೆಶ್ಚನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಸೊ ಈಥರ್ನಲ್ಲಿ ಆಕ್ಸಿಜನ್ ಉಂಟು, ಬಟ್ ಆಕ್ಸಿಜನ್ನಿಗೆ ಹೈಡ್ರೋಜನ್ ಡೈರೆಕ್ಟಾಗಿ ಕನೆಕ್ಟ್ ಹಾಕ್ಕೊಂಡಿಲ್ಲ. ಸೊ ದ್ಯಾರ್ ಫೋರ್ ನೋ ಕ್ವೆಶ್ಚನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಸೊ ಆಲ್ಡಿಹೈಡ್ನಲ್ಲಿ ಒಂದು ಮೂಲೆಯಲ್ಲಿ ಆಕ್ಸಿಜನ್ ಉಂಟು, ಒಂದು ಮೂಲೆಯಲ್ಲಿ ಹೈಡ್ರೋಜನ್ ಉಂಟು. ಸೊ ನೋ ಕ್ವೆಶ್ಚನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹೈಡ್ರೋಜನ್ ಬಾಂಡಿಂಗಿನ ರಿಕ್ವೈರ್ಮೆಂಟ್ ಏನು, ಆಕ್ಸಿಜನ್ಗೆ ಡೈರೆಕ್ಟಾಗಿ ಹೈಡ್ರೋಜನ್ ಕನೆಕ್ಟ್ ಹಾಕ್ಕೊಂಡಿರಬೇಕು. ಸೊ ಹಾಗಾಗಿ ದ ಲೋನ್ ವಿನ್ನರ್ ಇನ್ ದಿಸ್ ಕೇಸ್ ಈಸ್ ಆಲ್ಕೋಹಾಲ್. ಓಕೆ, ಆಲ್ಕೋಹಾಲ್ಸ್ ಆರ್ ಕ್ಲಿಯರ್ಲಿ soluble in water. Similarly they are having very high boiling point. ಸೊ ಇಷ್ಟೇ ಗೊತ್ತಿದ್ರೆ ಏನೂ ಯೂಸ್ ಇಲ್ಲ. ಈಗ ಆಲ್ಕೋಹಾಲ್ ಈಥೈಲ್ ಆಲ್ಕೋಹಾಲ್ ತಗೋತೀನಿ ನಾನು. ಈಥೈಲ್ ಆಲ್ಕೋಹಾಲ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳೋದು. ನೆಕ್ಸ್ಟ್ ಯಾವುದು ಬರುತ್ತೆ, ನೆಕ್ಸ್ಟ್ ಆಲ್ಡಿಹೈಡ್ ಬರುತ್ತೆ, ಈಥರ್ ಬರುತ್ತೆ. ಹೈಡ್ರೋಕಾರ್ಬನ್ ಅಂತೂ ಲಾಸ್ಟ್ ನಲ್ಲಿ ಅಂತ ಸ್ವಲ್ಪ ಅಂದಾಜು ಆಗಬೇಕು ನಿಮಗೆ. ನೆಕ್ಸ್ಟ್ ಆಲ್ಡಿಹೈಡ್ ಬರುತ್ತೆ, ಈಥರ್ ಬರುತ್ತೆ ಅಂತ ಕೇಳಿದ್ರೆ ನೆಕ್ಸ್ಟ್ ಕಮ್ಸ್ ಎನ್ ಆಲ್ಡಿಹೈಡ್. CH3COH. ಓಕೆ, ಸೊ CO ಗ್ರೂಪ್ ಲಿಟ್ ಬಿಟ್ ಪೋಲಾರ್ ಇರುತ್ತೆ. ಓಕೆ, ಸೊ ಆಕ್ಸಿಜನ್ ಎಲೆಕ್ಟ್ರಾನ್ ವಿಡ್ರಾ ಮಾಡಿ ಆಕ್ಸಿಜನ್ ಮೇಲೆ ಮೈನಸ್ ಚಾರ್ಜ್, ಇಲ್ಲೊಂದು ಪ್ಲಸ್ ಚಾರ್ಜ್ ಬಂದಿರುತ್ತೆ ಕಾರ್ಬನ್ ಮೇಲೆ. ಸೊ ಇಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಲ್ಡಿಹೈಡ್ನಲ್ಲಿ
ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಈಥರ್. ಸೇ CH3OCH3. ಸೊ ಪ್ರತಿಯೊಬ್ಬರಲ್ಲೂ ಆಲ್ಮೋಸ್ಟ್ ಕಂಪ್ಯಾರಬಲ್ ಮಾಲಿಕ್ಯುಲರ್ ವೇಟ್ ಇದೆ. ಸೊ ಫಸ್ಟ್ ಕಮ್ಸ್ ಆಲ್ಕೋಹಾಲ್, ನೆಕ್ಸ್ಟ್ ಕಮ್ಸ್ ಎನ್ ಆಲ್ಡಿಹೈಡ್, ನೆಕ್ಸ್ಟ್ ಕಮ್ಸ್ ಎನ್ ಈಥರ್. ಸೊ ಲಾಸ್ಟ್ನಲ್ಲಿ ಬರೋದು ಹೈಡ್ರೋಕಾರ್ಬನ್. ಓಕೆ, ಸೇ ಪ್ರೋಪೇನ್ ಈ ಟೈಪ್ ತೊಗೊಂಡ್ರೆ. ಸೊ ಈ ಟೈಪ್ ಆರ್ಡರ್ ಇರುತ್ತೆ ಬಾಯ್ಲಿಂಗ್ ಪಾಯಿಂಟಿಂದು. ಆಲ್ಕೋಹಾಲ್ ಇಸ್ ದ ಕ್ಲಿಯರ್ ವಿನರ್. ಆಲ್ಕೋಹಾಲ್ಗಿಂತನೂ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರೋದು ಯಾರು ಕೇಳಿದರೆ, ಸೊ ಆವಾಗ ದೆನ್ ಯು ಹ್ಯಾವ್ ಟು ಗೋ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಲ್ಕೋಹಾಲ್ಗಿಂತನೂ ಒಂದು ಸ್ವಲ್ಪ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುವಂಥ ಮಾಲಿಕ್ಯೂಲ್ಸ್. ಓಕೆ, ಕಂಪ್ಯಾರಬಲ್ ಮಾಸ್ ಇದ್ದಾಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ರೇಸ್ನಲ್ಲಿ ಇಲ್ಲಾಗಿತ್ತು ಹೇಳಿದ್ರೆ ಡೆಫಿನೆಟ್ಲಿ ಗೋ ವಿತ್ ಆಲ್ಕೋಹಾಲ್. ನೆಕ್ಸ್ಟ್ ಕಮ್ಸ್ ಆಲ್ಡಿಹೈಡ್, ನೆಕ್ಸ್ಟ್ ಕಮ್ಸ್ ಈಥರ್, ನೆಕ್ಸ್ಟ್ ಕಮ್ಸ್ ಹೈಡ್ರೋಕಾರ್ಬನ್ಸ್. ಓಕೆ, ಸೊ ದಿಸ್ ಮಚ್ ಈಸ್ ಸಫಿಷಿಯಂಟ್ ಫಾರ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಆಲ್ಕೋಹಾಲ್. ಫಿಸಿಕಲ್ ಪ್ರಾಪರ್ಟಿ ಮೇಲೆ ಇಷ್ಟು ಸಾಕು. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ರಿಯಾಕ್ಷನ್ಸ್ ಆಫ್ ಆಲ್ಕೋಹಾಲ್. ಬಟ್ ಅದನ್ನು ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡುವ ರಿಯಾಕ್ಷನ್ಸ್ ಆಫ್ ಆಲ್ಕೋಹಾಲ್. ಥ್ಯಾಂಕ್ ಯು.